ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 6ನೇ ತರಗತಿ ಗಣಿತ ಭಾಗ 2 ಸಮಮಿತಿ ಪಾಠಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನು ಈ ಪಾಠದಲ್ಲಿ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ. ಮೊದಲಿಗೆ ಒಂದಷ್ಟು ಇಂಟ್ರೊಡಕ್ಷನ್ ಅನ್ನು ತಿಳಿದುಕೊಂಡು ಸಮಮಿತಿ ಅಂದ್ರೆ ಏನು, ಸಮಮಿತಿ ರೇಖೆಗಳು ಇವುಗಳ ಬಗ್ಗೆ ತಿಳ್ಕೊಂಡು ಮುಂದಿನ ಪಾಠಕ್ಕೆ ನಾವು ಹೋಗ್ಬೇಕಾಗತ್ತೆ. ಆದ್ಮೇಲೆ ತಾವು ನಿಮ್ಮ ಗಮನ ಸೆಳೆಯುವ ಹಲವಾರು ವಸ್ತು ನೀವು ಕಾಣುವಿರಿ. ಇಂಥ ಕೆಲವು ವಸ್ತುಗಳನ್ನು ಮುಂದೆ ತೋರಿಸಲಾಗಿದೆ ಅಂತ ಹೇಳಿದಾನೆ. ಚಿತ್ರಗಳನ್ನ ಕೊಟ್ಟಿದ್ದಾರೆ. ಹೂವು, ಚಿಟ್ಟೆ ಕೊಟ್ಟಿದ್ದಾನೆ, ಮತ್ತೊಂದು ರಂಗೋಲಿ ಕೊಟ್ಟವನೆ, ಇನ್ನೊಂದು ಗಾಳಿ ಚಕ್ರ ಪಿನ್ ವೀಲ್ ಕೊಟ್ಟವನೆ. ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವಂತೆ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಏನ್ ಹೇಳಿದ್ರೆ, ಮೇಲಿನ ಚಿತ್ರಗಳಲ್ಲಿ ಒಂದು ರೀತಿಯ ಸೌಂದರ್ಯವಿದೆ. ಹೌದು, ಬೇರೆ ಬೇರೆ ಕೋನಗಳಿಂದ ನೋಡಿದಾಗ ಹೂವು ಒಂದೇ ರೀತಿ ಕಾಣುತ್ತದೆ. ಚಿಟ್ಟೆಯ ಬಗ್ಗೆ ನೀವೇನು ಹೇಳುವಿರಿ? ಬೇರೆ ಬೇರೆ ಕೋನದಲ್ಲಿ ನೋಡಿದಂತ ಸಂದರ್ಭದಲ್ಲಿ ನೋಡಿ, ಈ ಹೂವನ್ನ ನಾವು ಯಾವುದೇ ರೀತಿಯ ರೊಟೇಟ್ ಮಾಡ್ತಾ ಹೋದ್ರೂ ಕೂಡ ಇದು ರೊಟೇಟ್ ಮಾಡಿದೀವ ಇಲ್ವಾ ಅಂತಕ್ಕಂಥದ್ದೇ ಅರ್ಥ ಆಗಲ್ಲ. ಯಾಕೆಂದ್ರೆ ಯಾವುದೇ ಆಂಗಲ್ಸ್ ಅಲ್ಲಿ ಅಂದ್ರೆ ಯಾವುದೇ ಆಂಗಲ್ಸ್ ಆಗಲ್ಲ, ಬೇರೆ ಬೇರೆ ಆಂಗಲ್ಸ್ ಅಲ್ಲಿ ತಿರುಗಿಸಿದಾಗ ನೋಡಿ, ಈ ಭಾಗ ಮೇಲ್ಗಡೆಗೆ ಬಂದ್ರು ಸೇಮ್ ಕಾಣುತ್ತೆ, ಇದು ಮೇಲ್ಗಡೆ ಇದ್ರಿಗೂ ಸೇಮ್ ಕಾಣುತ್ತೆ, ಇದು ಮೇಲ್ಗಡೆಗೆ ಬಂದ್ರು ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ತಾ ರೊಟೇಟ್ ಮಾಡ್ತಾ ಹೋದ್ರು ಕೂಡ ಕೆಲವೊಂದು ಕೋನಗಳಲ್ಲಿ ಸೇಮ್ ಕಾಣ್ತಾ ಹೋಗುತ್ತೆ. ಬಟ್ ಚಿಟ್ಟೆಯನ್ನು ನೋಡಿ ಈ ರೀತಿ ಕಾಣುತ್ತೆ. ಬಟ್ ಇದು ಮತ್ತು ರಂಗೋಲೆ ಮತ್ತು ಗಾಳಿ ಚಕ್ರ ನೋಡೋಣ ಅದ್ರ ಮುಂದಕ್ಕೆ ವಿವರಣೆ ಏನು ಕೊಟ್ಟವನೆ ಅಂತೇಳಿ. ಚಿಟ್ಟೆಯ ಬಗ್ಗೆ ನೀವೇನು ಹೇಳಿದ್ರಿ? ಬಣ್ಣಗಳು ತುಂಬಾ ಆಕರ್ಷಕವಾಗಿವೆ, ಅನುಮಾನವಿಲ್ಲ. ಅದರ ಚಿಟ್ಟೆಗೆ ಸಂಬಂಧಿಸಿದಂತೆ ಇನ್ಯಾವುದು ನಿಮಗೆ ಇಷ್ಟವಾಗಿದೆ? ಇಲ್ಲಿ ಒಂದು ಪಾಯಿಂಟ್ಸ್ ಅನ್ನ ಹೇಳ್ತಾರೆ. ಈ ರಂಗೋಲಿಯಲ್ಲಿ ಹೂವನ್ನು ಕೇಂದ್ರದ ಸುತ್ತಲೂ 90 ಡಿಗ್ರಿ ತಿರುಗಿಸಿದಾಗ ಕೆಂಪು ದಳಗಳು ತಮ್ಮ ಮೇಲೆಯೇ ಬರುತ್ತಿವೆ ಮತ್ತು ರಂಗೋಲಿಯ ಇತರ ಭಾಗಗಳು ಸಹ ಹಾಗೆಯೇ ಪುನರಾವರ್ತಿತವಾಗಿದೆ. ಬಟ್ ಇಲ್ಲಿ ಮೋಡದಲ್ಲಿ ಆ ರೀತಿಯ ಒಂದು ಪ್ಯಾಟರ್ನ್ ಅನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಾರೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ, 4 ಚಿತ್ರಗಳು ಸಮಮಿತಿಯನ್ನು ಹೊಂದಿವೆ ಮತ್ತು ಕೊನೆಯ ಚಿತ್ರ ಸಮಮಿತಿಯನ್ನು ಹೊಂದಿಲ್ಲ ಎಂದು ನಾವು ಹೇಳಬಹುದು. ಒಂದು ಆಕೃತಿಯ ಭಾಗ, ಈ ಪಾಯಿಂಟ್ಸ್ ಇಂಪಾರ್ಟೆಂಟ್, ಒಂದು ಆಕೃತಿಯ ಭಾಗ ಅಥವಾ ಭಾಗಗಳು ನಿರ್ದಿಷ್ಟ ವಿನ್ಯಾಸದಲ್ಲಿ ಪುನರಾವರ್ತಿತವಾಗುತ್ತಿದ್ದರೆ ಅದನ್ನು ಸಮಮಿತಿ ಆಕೃತಿ ಅಂತ ಹೇಳಿ ಕರಿತೀವಿ. ಒಂದು ಆಕೃತಿಯ ಭಾಗ ಅಥವಾ ಭಾಗಗಳು ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ರಿಪೀಟ್ ಆಗ್ತಾ ಇದ್ರೆ, ಹೂವು, ಚಿಟ್ಟೆ, ರಂಗೋಲಿ ಈ ರೀತಿಯಲ್ಲಿ, ಅದನ್ನ ಸಮಮಿತಿ ಆಕೃತಿ ಅಂತ ಹೇಳಿ ನಾವು ಕರಿತೀವಿ. ನೋಡಿ, ಇಲ್ಲಿಂದ ಒಂದು ಕ್ಲಾರಿಟಿ ಬರ್ತಾ ಹೋಗುತ್ತೆ. ಚಿತ್ರ ಸಮಮಿತಿ ರೇಖೆ ಏನು? ಸಮಮಿತಿ ರೇಖೆ ಅಂದ್ರೆ ಏನಪ್ಪಾ ಅಂದ್ರೆ, ಚಿತ್ರ ಏನಲ್ಲಿ ಇದರಲ್ಲಿ ನೀಲಿ ಬಣ್ಣದ ತ್ರಿಭುಜವನ್ನು ಚುಕ್ಕಿ ರೇಖೆ ಮೇಲೆ ನೋಡಿ, ಈ ರೀತಿ ಚುಕ್ಕಿ ರೇಖೆನ ಹಾಕಿ ಈ ತ್ರಿಭುಜವನ್ನು 2 ಭಾಗ ಮಾಡಿದ್ದಾರೆ. ತ್ರಿಭುಜವನ್ನ 2 ಭಾಗ ಮಾಡಿದ್ದಾರೆ. ಸೊ ತ್ರಿಭುಜದ ಒಂದು ಅರ್ಧವು ಮತ್ತೊಂದು ಅರ್ಧವನ್ನು ಸಂಪೂರ್ಣವಾಗಿ ಮುಚ್ಚುತ್ತದೆ. ಇವುಗಳನ್ನು ದರ್ಪಣಾದ್ರಗಳು ಅಂತೇಳಿ ಕರಿತೀವಿ. ಅಂದ್ರೆ ಸಮಮಿತಿ ಆಕೃತಿ ಅಂತೇಳಿ ಕರಿಬೇಕು ಅಂತಂದ್ರೆ, ಆ ಸಮಮಿತಿ ಆಕೃತಿ ಕೊನೆ ಪಕ್ಷ ಅದನ್ನು 2 ಭಾಗ ಮಾಡಿದ್ರೆ ಒಂದು ಭಾಗ ಮತ್ತೊಂದು ಭಾಗದ ಮೇಲೆ ಓವರ್ಲ್ಯಾಪ್ ಆದ್ರೆ, ಸಂಪೂರ್ಣವಾಗಿ ಅದು ಮುಚ್ಚಿದ್ರೆ ಅದನ್ನ ನಾವು ಸಮಮಿತಿ ಆಕೃತಿ ಅಂತ ಕರಿತೀವಿ. ಆ ರೇಖೆಯನ್ನ ಸಮಮಿತಿ ರೇಖೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮುಂದಿನ ಚಿತ್ರವನ್ನು ನೋಡೋಣ. ನೋಡಿ, ಇದು ಪಜಲ್ ಇದೆಯಲ್ಲ, ಈ ಪಜಲ್ ನಲ್ಲಿ ಮಧ್ಯಭಾಗದಲ್ಲಿ ಹಾದು ಹೋಗುತ್ತಿರುವ ರೇಖೆಯು ದರ್ಪಣಾದ್ರಗಳೇ. ನೋಡಿ, ಇಲ್ಲಿ ಈ ಒಂದು ಇದು ತ್ರಿಭುಜದ ರೇಖೆಯನ್ನ ಏನಿದೆ ಇದನ್ನ ಸಮಮಿತಿ ರೇಖೆ ಅಂತೇಳಿ ಕರಿತೀವಿ. ಅಂದ್ರೆ ಇದನ್ನ 2 ಭಾಗ ಮಾಡಿ ಒಂದನ್ನ ಮತ್ತೊಂದರ ಮೇಲೆ ಓವರ್ಲ್ಯಾಪ್ ಮಡಚಿದ್ರೆ ಸಂಪೂರ್ಣವಾಗಿ ಐಕ್ಯವಾಗುತ್ತೆ. ಬಟ್ ಇಲ್ಲಿ ನೋಡಿ, ಇದನ್ನ ಈ ರೀತಿ ನಾವು ಭಾಗ ಮಾಡಿದೀವಿ ಅಂತ ತಿಳ್ಕೊಳ್ಳಿ. ಈಗ ಲಂಬ ಸಮಮಿತಿ ರೇಖೆ ಅಂತ ಕರಿತೀವಿ, ಇದನ್ನ ಅಡ್ಡ ಸಮಮಿತಿ, ಈ ರೀತಿ ಬಂದ್ರೆ ಅಡ್ಡ ಬಂದ್ರೆ ಇದನ್ನ ಅಡ್ಡ ಸಮಮಿತಿ ರೇಖೆ, ಇದನ್ನ ಲಂಬ ಸಮಮಿತಿ ರೇಖೆ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನೋಡಿ, ಈ ರೀತಿ ಇದನ್ನ ಮಡಚಿದ್ರೆ, ಒಂದು ವೇಳೆ ಈ ಭಾಗವನ್ನ ಈ ಭಾಗದ ಮೇಲೆ ಮಡಚಿದ್ರೆ ಸಂಪೂರ್ಣವಾಗಿ ಐಕ್ಯವಾಗುತ್ತಾ? ಆಗಲ್ಲ. ನೋಡಿ, ಈ ಭಾಗ ಹೊರಗಡಿಕೆ ಬರುತ್ತೆ, ಈ ಭಾಗ ಹೊರಗಡಿಕೆ ಬರುತ್ತೆ. ನೋಡಿ, ಇದು ಇದ್ರ ಮೇಲೆ ಕೂರೋದಿಲ್ಲ. ಹಾಗಾಗಿ ಇದನ್ನ ಸಮಮಿತಿ ರೇಖೆ ಅಂತ ನಾವು ಅನ್ಲಿಕ್ಕೆ ಆಗೋದಿಲ್ಲ. ಸೊ ಒಂದು ಚಿತ್ರ ನಿಖರವಾಗಿ ಐಕ್ಯಗಳು 2 ಭಾಗಗಳಾಗಿ ವಿಭಾಗಿಸುವ ರೇಖೆಯನ್ನು ನಾವು ಚಿತ್ರದ ಸಮಮಿತಿ ರೇಖೆ ಅಂತೇಳಿ ಕರಿತೀವಿ. ನಿಖರವಾಗಿ ಐಕ್ಯಗೊಳ್ಳುವ, ಸಂಪೂರ್ಣವಾಗಿ ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಐಕ್ಯ ಮಾಡ್ತಕ್ಕಂಥ ರೇಖೆಯನ್ನು ನಾವು ಸಮಮಿತಿ ರೇಖೆ ಅಂತೇಳಿ ಕರಿತೀವಿ. ಈಗಿಲ್ಲಿ ಕಂಡು ಹಿಡಿಯಿರಿ, ಈ ಅಧ್ಯಾಯದ ಪ್ರಾರಂಭದಲ್ಲಿರುವ ಚಿತ್ರಗಳಲ್ಲಿ ಯಾವುದಾದರೂ ಸಮಮಿತಿ ರೇಖೆಗಳು ಕಂಡು ಬರುತ್ತಿವೆಯೇ? ಮೋಡದ ಚಿತ್ರದಲ್ಲಿ ಇದರ ಬಗ್ಗೆ ನೀವೇನು ಹೇಳುವಿರಿ? ನೋಡೋಣ. ನೋಡಿ, ಈಗ ಈ ಚಿತ್ರಗಳನ್ನು ನೋಡ್ತಾ ಹೋಗೋಣ, ಎಷ್ಟು ಸಮಮಿತಿ ರೇಖೆಗಳನ್ನ ಎಳಿಬಹುದು ಅಂತೇಳಿ. ಹೂವು ನೋಡಿ, ಎಷ್ಟು 6 ದಳಗಳಿವೆ. ಸೊ ಈ ನೋಡಿ, ಈ ರೀತಿಯ ಒಂದು ಸಮಮಿತಿ ರೇಖೆಯನ್ನು ಎಳಿಬಹುದು.
ಈ ರೀತಿ 2 ಆಗುತ್ತೆ, ಮತ್ತೆ 3 ಆಯ್ತು. ಮತ್ತೆ ನೆಕ್ಸ್ಟ್ ನೋಡಿ, ಈ ರೀತಿ 4 ಆಗುತ್ತೆ, 5 ಆಗುತ್ತೆ, 6 ಆಗುತ್ತೆ. 6 ಸಮಮಿತಿ ರೇಖೆಗಳನ್ನ ಎಳಿಬಹುದು. ಈ ಸಮಮಿತಿ ರೇಖೆಗಳನ್ನ ಎಳೆದು ನಾವು ಒಂದೊಂದೇ ರೇಖೆಗಳನ್ನ ಎಳೆದು ಮಡಿಚಿದಂತ ಒಂದು ಸಂದರ್ಭದಲ್ಲಿ ಕರೆಕ್ಟ್ ಚಿತ್ರ ಸಂಪೂರ್ಣವಾಗಿ ಓವರ್ಲ್ಯಾಪ್ ಆಗುತ್ತೆ. ಸಂಪೂರ್ಣವಾಗಿ ಒಂದು ಭಾಗ ಮತ್ತೊಂದು ಭಾಗದ ಮೇಲೆ ಐಕ್ಯಗೊಳ್ಳುತ್ತೆ. ಈಗ ಚಿಟ್ಟೆಯನ್ನು ನೋಡೋಣ. ಚಿಟ್ಟೆಗೆ ನೋಡಿ, ಈ ಮೇಲಿಂದ ಲಂಬ ಸಮಮಿತಿ ರೇಖೆನ ಎಳಿಬಹುದು. ಅಂದ್ರೆ ಈ ಭಾಗ ಈ ಭಾಗದ ಮೇಲೆ ಐಕ್ಯಗೊಳ್ಳುತ್ತೆ. ಸೊ ಈಗ ಅಡ್ಡ ಸಮಮಿತಿ ರೇಖೆಯನ್ನು ಎಳಿಬಹುದಾ? ಇಲ್ಲ. ಈ ಭಾಗ ಮತ್ತು ಈ ಭಾಗ ಸಪ್ರೇಟ್ ಬೇರೆ ಬೇರೆ ತರ ಬರುತ್ತೆ. ಹಾಗಾಗಿ ನಾವು ಚಿಟ್ಟೆಗೆ ಒಂದೇ ಒಂದು ಲಂಬ ಸಮಮಿತಿ ರೇಖೆಯನ್ನು ಮಾತ್ರ ಎಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರಂಗೋಲೆ ಕೊಟ್ಟವನಲ್ಲ, ರಂಗೋಲೆ, ಈ ರಂಗೋಲೆಗೆ ನೋಡಿ ಈ ರೀತಿ ಒಂದು ಸಮಮಿತಿ ರೇಖೆಯನ್ನ ಎಳಿಬಹುದು, ಈ ರೀತಿ ಕೂಡ ಎಳಿಬಹುದು. ನೋಡಿ, ಇದಕ್ಕೆ ಗಾಳಿ ಚಕ್ರಕ್ಕೆ ಸಮಮಿತಿ ರೇಖೆಗಳನ್ನ ಎಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಒಂದು ಭಾಗ ಮತ್ತೊಂದು ಭಾಗದ ಮೇಲೆ ಸಂಪೂರ್ಣವಾಗಿ ಐಕ್ಯಗೊಳ್ಳೋದಿಲ್ಲ, ಯಾವುದೇ ರೀತಿಯ ಒಂದು ರೇಖೆಗಳನ್ನ ಎಳೆದ್ರೂ ಕೂಡ. ಇನ್ನು ಮೋಡಕ್ಕೂ ಕೂಡ ಅಷ್ಟೇ, ಯಾವುದೇ ಒಂದು ನಿರ್ದಿಷ್ಟವಾದಂತಹ ಒಂದು ಪ್ಯಾಟರ್ನ್ ಇಲ್ಲದೆ ಇರೋದ್ರಿಂದ ಇದಕ್ಕೂ ಕೂಡ ಸಮಮಿತಿ ರೇಖೆಗಳನ್ನ ಎಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ 2ನೇ ಪ್ರಶ್ನೆ, ಮುಂದಿನ ಪ್ರತಿ ಚಿತ್ರಕ್ಕೂ ಸಮಮಿತಿ ರೇಖೆ ಇದ್ದಲ್ಲಿ ಅವುಗಳನ್ನು ಗುರುತಿಸಿ ಅಂತ ಹೇಳಿದ್ದಾನೆ. 4 ಚಿತ್ರಗಳನ್ನು ಕೊಟ್ಟಿದ್ದಾನೆ, 5 ಚಿತ್ರಗಳನ್ನು ಕೊಟ್ಟಾನೆ. ಇಲ್ಲಿ ನೋಡಿ, ಅವುಗಳಿಗೆ ಎಳಿಬಹುದಪ್ಪ ಅಂತ ಅಂದ್ರೆ ಈ ಸಮಮಿತಿ ರೇಖೆ ಈ ಚಿತ್ರಕ್ಕೆ ಎಳಿಬಹುದು. ಈ ಭಾಗದಲ್ಲಿ ಸಂಪೂರ್ಣ ಕರೆಕ್ಟ್ ಸ್ಕೇಲ್ ಆಗಿ ಎಳೆದ್ರೆ ಬರುತ್ತೆ. ಈ ಮೇಲೆ ಇದೊಂದು ಕೂಡ ಒಂದು ಲಂಬ, ಈ ಮೇಲಿಂದ ಈ ಶೃಂಗದಿಂದ ಈ ಶೃಂಗದ ಮೂಲಕ ಅದು ಹೋಗೋ ರೀತಿಯಲ್ಲಿ ಇದಕ್ಕೂ ಕೂಡ ಒಂದು ಸಮಮಿತಿ ರೇಖೆಯನ್ನ ಎಳಿಬಹುದು. ಇನ್ನು ಈ 2ಕ್ಕೆ ಸಮಮಿತಿ ರೇಖೆಯನ್ನ ಎಳೆಯಕ್ಕಾಗಲ್ಲ. ಈ 3ಕ್ಕೆ ಸಮಮಿತಿ ರೇಖೆಗಳನ್ನ ಒಂದೊಂದೇ ಸಮಮಿತಿ ರೇಖೆನ ಎಳಿಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಚೌಕವು ಒಂದೇ ಸಮಮಿತಿ ರೇಖೆಗಳನ್ನ ಮಾತ್ರ ಹೊಂದಿದೆಯೇ ಅಂತೇಳಿ. ಅಂದ್ರೆ ನಾವು ಒಂದೊಂದು ಆಕೃತಿಗಳು ಒಂದೊಂದು ರೀತಿಯ ಸಮಮಿತಿ ರೇಖೆಗಳನ್ನ ಹೊಂದಿರುತ್ತವೆ. ಚೌಕ ಒಂದೇ ಒಂದು ಸಮಮಿತಿ ರೇಖೆಯನ್ನು ಮಾತ್ರ ಹೊಂದಿದೆಯಾ ಅಂತೇಳಿ ಕೇಳ್ತಾರೆ. ಖಂಡಿತ ಇಲ್ಲ. ಚೌಕ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳನ್ನ ಹೊಂದಿರುತ್ತದೆ. ನೋಡಿ, ಹೇಗೆ ಅಂದ್ರೆ ಅವನು ಕಾಗದವನ್ನು ಫೋಲ್ಡ್ ಮಾಡೋದ್ರ ಮೂಲಕ ತೋರಿಸಿ. ಇದೊಂದು ಚೌಕಾಕಾರದ ಒಂದು ಕಾಗದ ಅಂದ್ರೆ ಅದು ಫೋಲ್ಡ್ ಮಾಡ್ತೀವಿ. ಇದು ಈ ರೀತಿ ಒಂದ್ಸರಿ ಫೋಲ್ಡ್ ಮಾಡಿದ್ರೆ ಒಂದು ಸಮಮಿತಿ ರೇಖೆ. ನೋಡಿ, 2ನೇದ್ರಲ್ಲಿ ಈ ರೀತಿ ಅಡ್ಡ ಮಡಿಸಿದ್ರೆ 2 ಸಮಮಿತಿ ರೇಖೆ ಆಗುತ್ತೆ. 3ನೇದಕ್ಕೆ ನೋಡಿ ಈ ರೀತಿ ಮಡಿಸಿದರೆ ಕರ್ಣಗಳು, ಸೊ 3 ಸಮಮಿತಿ ರೇಖೆ. ಮತ್ತಿದು ಈ ರೀತಿ ಮಡಿಸಿದ್ದಾರೆ. ಅಲ್ಲಿಗೆ 4 ಸಮಮಿತಿ ರೇಖೆಯನ್ನ ಹೊಂದಿರುತ್ತದೆ. ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ನೋಡಿ, 1 ಸಮಮಿತಿ, 2, 3 ಮತ್ತೆ 4. ಅರ್ಥ ಆಯ್ತಾ? ಲಂಬ, ಅಡ್ಡ ಮತ್ತು ಕರ್ಣಗಳನ್ನ ಒಳಗೊಂಡಂತ ಒಂದು ಸಮಮಿತಿ ರೇಖೆ. ಒಟ್ಟು 4 ಸಮಮಿತಿ ರೇಖೆಗಳನ್ನ ಚೌಕಗಳಿಗೆ ಎಳಿಬಹುದು. 4 ಸಮಬಾಹುಗಳಿರ್ತವೆ, 4 ಸಮಮಿತಿ ರೇಖೆಗಳು ಬರ್ತವೆ. ಇದು ಮುಂದೆ ನೆಕ್ಸ್ಟ್ ಇನ್ನೊಂಚೂರು ವಿವರಣಾತ್ಮಕ ಬರುತ್ತೆ. ನೋಡಿ, ಇಲ್ಲಿ ಪ್ರಶ್ನೆಯನ್ನು ಕೇಳಿ, ಚೌಕದ 2 ಅರ್ಧಗಳು ಐಕ್ಯವಾಗುತ್ತೆ ಇನ್ಯಾವುದಾದರೂ ವಿಧಾನದಲ್ಲಿ ಇದನ್ನು ಮಡಚಬಹುದೇ? ಅದನ್ನೇ ಈಗ ನಾವು ಚೌಕವನ್ನು ತೆಗೆದುಕೊಂಡಾಗ ಲಂಬ ಮತ್ತು ಅಡ್ಡ ಈ ರೀತಿ ಮಡಚ್ತೀವಿ. ಈ ರೀತಿ ಮಡಚಿ 4 ಸಮಮಿತಿ ರೇಖೆಗಳು ಬರ್ತವೆ. ಚೌಕಾಕೃತಿ ಎಷ್ಟು ಸಮಮಿತಿ ರೇಖೆಗಳನ್ನ ಹೊಂದಿರುತ್ತದೆ? 4 ಸಮಮಿತಿ ರೇಖೆಗಳನ್ನ ಹೊಂದಿರುತ್ತದೆ. ಹೀಗೆ ಆಕೃತಿಗಳು ಅನೇಕ ಸಮಮಿತಿ ರೇಖೆಗಳನ್ನು ಹೊಂದಿರಬಹುದು. ಮುಂದಿನ ಆಕೃತಿಗಳು ಅನೇಕ ಸಮಮಿತಿ ರೇಖೆಯನ್ನು ಹೊಂದಿವೆ, ಅವೆಲ್ಲವನ್ನು ನೀವು ಕಂಡುಹಿಡಿಯಬಲ್ಲಿರಾ? ಇಲ್ಲಿ ಆಯತವನ್ನು ಕೊಟ್ಟವನೆ. ನೋಡಿ, ಆಯತದಲ್ಲಿ ನಾವೇನ್ ಮಾಡ್ತೀವಿ? ಒಂದು ಅಡ್ಡ ಸಮಮಿತಿ ರೇಖೆಯನ್ನು ಎಳಿತೀವಿ. ಈ ಭಾಗ ಈ ಭಾಗದ ಮೇಲೆ ಐಕ್ಯಗೊಳ್ಳುತ್ತೆ, ಹಾಗಾಗಿ ಇದನ್ನು ಸಮಮಿತಿ ರೇಖೆ ಅಂತ ಅನ್ಬೋದು. ನಂತರ ಲಂಬ ಸಮಮಿತಿ ರೇಖೆಯನ್ನು ಎಳಿತೀವಿ. ಈ ಸಂಪೂರ್ಣ ಭಾಗ ಇದರ ಮೇಲೆ ಐಕ್ಯವಾಗುತ್ತೆ, ಒಪ್ಕೊಳ್ಳೋಣ. ಆದ್ರೆ ಚೌಕದಲ್ಲಿ ಎಳೆದ ರೀತಿಯಲ್ಲಿ ಅವನೇನ್ ಹೇಳ್ತಾನೆ, ಅದರ ಕರ್ಣವು ಸಮಮಿತಿ ರೇಖೆ ಆಗಿದೆ. ಈ ರೀತಿ ನಾವು ಕರ್ಣದಿಂದ ಕರ್ಣಕ್ಕೆ ಕರ್ಣವನ್ನು ಎಳೆದು ಅಂತ ತಿಳ್ಕೊಳ್ಳಿ. ಎಳೆದಂತ ಒಂದು ಸಂದರ್ಭದಲ್ಲಿ ಇದು ಸಮಮಿತಿ ರೇಖೆ ಆಗತ್ತಾ ಅಂತೇಳಿ. ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ ಏನ್ ಅನ್ಸ್ಬಿಡುತ್ತೆ, ಹೌದು ಒಂದೇ ತರ ಕಾಣ್ತಾ ಇದೆಯಲ್ಲ ಅನ್ಬೋದು. ಆದ್ರೆ ಈ ಭಾಗವನ್ನು ಫೋಲ್ಡ್ ಮಾಡಿ ನೋಡಿ, ಈ ಭಾಗ ಇಲ್ಲಿ ಹೊರಗಡೆಗೆ ಬರುತ್ತೆ, ಈ ಭಾಗ ಇಲ್ಲಿ ಹೊರಗಡೆಗೆ ಬರುತ್ತೆ. ಒಂದು ಭಾಗ ಮತ್ತೊಂದು ಭಾಗದ ಮೇಲೆ ಸಂಪೂರ್ಣವಾಗಿ ಐಕ್ಯ ಆಗೋದಿಲ್ಲ. ಹಾಗಾಗಿ ಆಯತಕ್ಕೆ ನಾವು ಕರ್ಣದ ಮೂಲಕ ಕರ್ಣವನ್ನ ಸಮಮಿತಿ ರೇಖೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ.